500 ವರ್ಷಗಳ ಹೋರಾಟದ ಬಳಿಕ ಎಲ್ಲರ ಪ್ರಾಣ ಬಲಿದಾನಗಳ ಬಳಿಕ ಶ್ರದ್ಧೆಯ ಕೇಂದ್ರ ಬಿಂದು ರಾಮ ಮಂದಿರ ಈಗ ಅಯೋಧ್ಯೆಯಲ್ಲಿ ತಲೆ ಎತ್ತು ನಿಂತಿದೆ. ಈ ರಾಮ ಜನ್ಮಭೂಮಿ ಆಂದೋಲನ ಯಾವ ರೀತಿ ನಡ್ಕೊಂಡು ಬಂತು? ಯಾಕಂದ್ರೆ 500 ವರ್ಷಗಳ ಹೋರಾಟ ಇದು. ಅದೆಷ್ಟೋ ಜನ ರಾಮ ಮಂದಿರಕ್ಕಾಗಿ ತಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ. ರಾಮ ಮಂದಿರವನ್ನ ನೆನೆಸ್ಕೊಳ್ಳುವಾಗ ನಾವು ಕಾಮೇಶ್ವರ್ ಚೌಪಾಲ್ ಅವರ ಕೊಡುಗೆಯನ್ನ ನೆನೆಸದೆ ಹೋದ್ರೆ ಅದು ಅಪೂರ್ಣ. ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು ರಾಮ ರಥಯಾತ್ರೆ. ಈ ಒಂದು ಪ್ರಮುಖ ಹೋರಾಟದಲ್ಲಿ ಚೌಪಾಲ್ ಅವರು ಕೂಡ ಭಾಗಿಯಾಗಿದ್ರು. ಚೌಪಾಲ್ ಅವರ ಕೊಡುಗೆಯನ್ನ ಪರಿಗಣಿಸಿದಂತಹ RSS ಅವರೇ ಮೊದಲೇ ಇಟ್ಟಿಗೆಯನ್ನ ಇಡಬೇಕು ಅಂತ ಹೇಳಿ ಅವರನ್ನ ಮೊದಲ ಕರ ಸೇವಕ ಅಂತ ಘೋಷಣೆ ಮಾಡಿತು. ನಮಸ್ಕಾರ ವೀಕ್ಷಕರೇ. 1989ರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕಾಗಿ ಮೊದಲ ಇಟ್ಟಿಗೆ ಇಟ್ಟಿದ್ದ VHP ನಾಯಕ ಕಾಮೇಶ್ವರ್ ಚೌಪಾಲ್ ನಿಧನರಾಗಿದ್ದಾರೆ. ಮೂತ್ರಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದ ಚೌಪಾಲ್ ಅವರನ್ನ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಪ್ರಭು ರಾಮನ ಅನನ್ಯ ಭಕ್ತರಾಗಿದ್ದ ಚೌಪಾಲ್ ಅವರು ರಾಮ ಮಂದಿರ ನಿರ್ಮಾಣಕ್ಕಾಗಿ ಅತ್ಯಮೂಲ್ಯ ಕೊಡುಗೆ ನೀಡಿದ್ದಾರೆ ಅಂತ ಪ್ರಧಾನಿ ಮೋದಿ ಕೂಡ ಟ್ವೀಟ್ ಮಾಡಿ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದಾರೆ. ಇವತ್ತು ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತು ನಿಂತಿದೆ. ರಾಮ ಮಂದಿರವನ್ನ ನಾವು ನೆನಪಿಸ್ಕೊಳ್ಬೇಕಾದ್ರೆ 500 ವರ್ಷಗಳ ಕಾನೂನು ಹೋರಾಟ. ಈ ಒಂದು ಹೋರಾಟದಲ್ಲಿ ಲಕ್ಷಾಂತರ ಹಿಂದೂ ಭಕ್ತರು ಪಾಲ್ಗೊಂಡಿದ್ರು, ಕೋಟ್ಯಾಂತರ ಕರಸೇವಕರಿದ್ರು. ಅದೆಷ್ಟೋ ಜನ ರಾಮ ಮಂದಿರಕ್ಕಾಗಿ ತಮ್ಮ ಪ್ರಾಣ ಬಲಿದಾನ ಮಾಡಿದ್ದಾರೆ. ರಾಮ ಮಂದಿರವನ್ನ ನೆನೆಸ್ಕೊಳ್ಳುವಾಗ ನಾವು ಕಾಮೇಶ್ವರ್ ಚೌಪಾಲ್ ಅವರ ಕೊಡುಗೆಯನ್ನ ನೆನೆಸದೆ ಹೋದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ. ಯಾಕಂದ್ರೆ 1989ರಲ್ಲಿ ರಾಮ ಮಂದಿರ ನಿರ್ಮಾಣದ ಉದ್ದೇಶದಿಂದ ಆರಂಭವಾದ ಕಾಮಗಾರಿಗೆ ಮೊದಲ ಇಟ್ಟಿಗೆ ಇಟ್ಟಿದ್ದೇ ಕಾಮೇಶ್ವರ್ ಚೌಪಾಲ್. RSS ಹೀಗಾಗಿ ಅವರನ್ನ ಮೊದಲ ಕರಸೇವಕ ಅಂತಾನೆ ಸಂಬೋಧಿಸಿತ್ತು. ರಾಮನ ಬಗ್ಗೆ ಕಾಮೇಶ್ವರ್ ಚೌಪಾಲ್ ಅವರಿಗೆ ಅನನ್ಯ ಭಕ್ತಿ, ಶ್ರದ್ಧೆ, ನಿಷ್ಠೆ ಇತ್ತು. ಹೀಗಾಗಿ ಕಾಮೇಶ್ವರ್ ಚೌಪಾಲ್ ಅವರೇ ಮೊದಲ ಇಟ್ಟಿಗೆಯನ್ನ ಇಡಬೇಕು. ಕಾಮೇಶ್ವರ್ ಅವರು ದಲಿತರಾದ್ರೂ ಕೂಡ ಅವರೇ ಇಟ್ಟಿಗೆ ಇಡಬೇಕು. ಯಾಕಂತಂದ್ರೆ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ಆಂದೋಲನ ಮಾಡ್ಬೇಕಾದ್ರೆ ತಮ್ಮದೇ ಆದ ಕೊಡುಗೆಯನ್ನ ನೀಡಿದವರು ಕಾಮೇಶ್ವರ್ ಚೌಪಾಲ್ ಅವರು. ಪ್ರತಿ ಮನೆಗೆ ಹೋಗಿ ರಾಮ ದೇಗುಲ ನಿರ್ಮಾಣಕ್ಕಾಗಿ 25 ರೂಪಾಯಿನ ಕಲೆಕ್ಟ್ ಮಾಡಿದವರಲ್ಲಿ ಅಗ್ರಗಣ್ಯರಲ್ಲಿ ಚೌಪಾಲ್ ಕೂಡ ಒಬ್ರು. ಹೀಗಾಗಿ ಚೌಪಾಲ್ ಅವರ ಕೊಡುಗೆಯನ್ನ ಪರಿಗಣಿಸಿದಂತಹ RSS ಅವರೇ ಮೊದಲೇ ಇಟ್ಟಿಗೆಯನ್ನ ಇಡಬೇಕು ಅಂತ ಹೇಳಿ ಅವರನ್ನ ಮೊದಲ ಕರ ಸೇವಕ ಅಂತ ಘೋಷಣೆ ಮಾಡಿತು. ಈ ಸಂದರ್ಭದಲ್ಲಿ ಒಂದು ಕಡೆ ಇವಾಗಲೇ ರಾಮ ಮಂದಿರದ ಮೊದಲ ಕರ ಸೇವಕ ಕಾಮೇಶ್ವರ್ ಚೌಪಾಲ್ ಅವರು ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಈ ರಾಮ ಜನ್ಮಭೂಮಿ ಆಂದೋಲನ ಯಾವ ರೀತಿ ನಡ್ಕೊಂಡು ಬಂತು? ಯಾಕಂದ್ರೆ 500 ವರ್ಷಗಳ ಹೋರಾಟ ಇದು. ಹಂತ ಹಂತವಾಗಿ ರಾಮನ ದೇಗುಲ ನಿರ್ಮಾಣಕ್ಕಾಗಿ ಚಳುವಳಿಗಳು, ಆಂದೋಲನಗಳು, ಹೋರಾಟಗಳು ನಡೆದವು. ಅದನ್ನ ನಾವು ಈ ಒಂದು ಸಮಯದಲ್ಲಿ ನೆನಪಿಸಿಕೊಳ್ಳಲೇಬೇಕು. 1980ರ ದಶಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಇತರ ರಾಷ್ಟ್ರೀಯವಾದಿ ಗುಂಪುಗಳು ರಾಮ ಮಂದಿರ ನಿರ್ಮಾಣಕ್ಕಾಗಿ ರಾಮ ಜನ್ಮಭೂಮಿ ಆಂದೋಲನಕ್ಕೆ ಕರೆ ಕೊಟ್ಟಿದ್ವು. ಈ ಒಂದು ಆಂದೋಲನದಲ್ಲಿ ಕೋಟ್ಯಾಂತರ ರಾಮ ಭಕ್ತರು ಹಾಗೆ ಲಕ್ಷಾಂತರ ಹಿಂದೂ ಕರಸೇವಕರು ಸೇರಿದ್ರು. ಹಾಗೆ ಈ ಒಂದು ಪ್ರಮುಖ ಹೋರಾಟದಲ್ಲಿ ಚೌಪಾಲ್ ಅವರು ಕೂಡ ಭಾಗಿಯಾಗಿದ್ರು. ತದನಂತರ VHP ರಾಮ ಜಾನಕಿ ಯಾತ್ರೆಗೆ ಕರೆ ಕೊಡ್ತು. ಈ ಒಂದು ಯಾತ್ರೆ ಏನಿದೆಯಲ್ಲ ಅದು ಅಯೋಧ್ಯೆಯಿಂದ ಲಕ್ನೌನಿಂದ ದಿಲ್ಲಿವರೆಗೆ ನಡೀತು. ಅಕ್ಟೋಬರ್ 1984ರಲ್ಲಿ. ಜನವರಿ 1989ರಲ್ಲಿ ಕುಂಭಮೇಳದ ಪವಿತ್ರ ಸಂದರ್ಭದಲ್ಲಿ ತ್ರಿವೇಣಿ ಸಂಗಮದ ನದಿ ತಟದಲ್ಲಿ VHP ರಾಮಶೀಲಾ ಪೂಜೆಗೆ ಕರೆ ಕೊಡ್ತು. ಈ ಒಂದು ಪೂಜೆಯ ಒಂದು ಫಾಲೋ ಮಾಡಿ ತುಂಬಾ ಜನ ಕೋಟ್ಯಾಂತರ ಭಕ್ತರು ತಮ್ಮ ಹಳ್ಳಿಗಳಲ್ಲಿ ರಾಮನ ದೇವಾಲಯದಲ್ಲಿ ರಾಮನ ಪೂಜೆಯನ್ನ ಮಾಡಿದ್ರು. ಅಕ್ಟೋಬರ್ 1989ರವರೆಗೆ ಬರೋಬ್ಬರಿ 2,75,000 ಇಟ್ಟಿಗೆ ಸಂಗ್ರಹ ಆಗಿತ್ತು. ಈ ಒಂದು ಆಂದೋಲನದಲ್ಲಿ ಆ ಸಮಯದಲ್ಲಿ 6 ಕೋಟಿ ಜನ ಭಾಗವಹಿಸಿದ್ರು. ಮೊದಲ ಇಟ್ಟಿಗೆ ಬಂದಿದ್ದು ಬದರಿನಾಥದಿಂದ. ಅಯೋಧ್ಯೆಯಲ್ಲಿ ರಾಮ ಜ್ಯೋತಿಯನ್ನ ಹಚ್ಚಲಾಯಿತು. ಅಯೋಧ್ಯೆಯಲ್ಲಿ ಹಚ್ಚಿದ ಈ ಜ್ಯೋತಿಯನ್ನ ದೇಶದ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಹಿಂದೂ ಮನೆಗೂ ಕೂಡ ತೆಗೆದುಕೊಂಡು ಹೋಗಲಾಯಿತು. ಅವರು ಕೂಡ ಜ್ಯೋತಿಯನ್ನ ಹಚ್ಚಿದ್ರು. ಅಷ್ಟೇ ಅಲ್ಲ, ಇದರ ಜೊತೆಗೆ ಬೆಳಕಿನ ಹಬ್ಬ ದೀಪಾವಳಿಯನ್ನ ಆಚರಿಸಿದ್ರು. ಇನ್ನು ರಾಮ ಜನ್ಮಭೂಮಿ ಆಂದೋಲನದ ಪ್ರಮುಖ ಘಟ್ಟ U-ಟರ್ನ್ ತೆಗೆದುಕೊಂಡಿದ್ದು ಅಂತ ಹೇಳಿದ್ರೆ ಅದು ರಾಮರಥ ಯಾತ್ರೆ. ಸೆಪ್ಟೆಂಬರ್ 1990ರಲ್ಲಿ ಬಿಜೆಪಿಯ ಹಿರಿಯ ನಾಯಕ LK ಅಡ್ವಾಣಿಯವರು ರಾಮರಥ ಯಾತ್ರೆಗೆ ಕರೆ ಕೊಟ್ಟಿದ್ರು. ನಾವು ರಾಮ ಜನ್ಮಭೂಮಿ ಆಂದೋಲನ ಅಂತ ಅಂದಾಗ, ರಾಮ ಮಂದಿರ ಅಂತ ಅಂದಾಗ LK ಅಡ್ವಾಣಿಯವರ ರಥಯಾತ್ರೆಯನ್ನ ನೆನಪಿಸಿಕೊಳ್ಳದೆ ಅದನ್ನ ನಾವು ಮೆನ್ಷನ್ ಮಾಡದೆ ಇದು ಅಪೂರ್ಣ ಆಗ್ಬಿಡುತ್ತೆ. ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಪ್ರಮುಖ ಘಟ್ಟ ಅಂತ ಹೇಳಿದ್ರೆ ಅದು ರಾಮ ರಥಯಾತ್ರೆ.
ಸೆಪ್ಟೆಂಬರ್ 25, 1990ರಲ್ಲಿ ಗುಜರಾತ್ನ ಸೋಮನಾಥ ದೇವಾಲಯದಿಂದ ಈ ಒಂದು ರಥಯಾತ್ರೆ ಪ್ರಾರಂಭವಾಗಿ ಕೊನೆಗೆ ಇದು ರಾಮ ಜನ್ಮಭೂಮಿ ಅಯೋಧ್ಯೆವರೆಗೂ ಸಾಕ್ತು. ತದನಂತರ ಏನೆಲ್ಲ ಆಯ್ತು ಅಂತ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಇವರು ರಾಮ ರಥಯಾತ್ರೆ ಮಾಡ್ಬೇಕಾದ್ರೆ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದನ್ನ ತಡೆಯೋದಕ್ಕೆ ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತು, ರಾಜಕೀಯ ಪ್ರದರ್ಶನವನ್ನ ಮಾಡ್ತು, ತನ್ನ ಪವರ್ ಅನ್ನ ಪ್ರಯೋಗಿಸ್ತು, ಲಾಠಿ ಚಾರ್ಜ್ ಅನ್ನ ಮಾಡಿಸ್ತು, ಕರಸೇವಕರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡಿಸ್ತು, ಎಲ್ಲಾ ರೀತಿಯ ರಾಜಕೀಯ ಬಲ ಪ್ರದರ್ಶನವನ್ನ ಮಾಡಿದ್ರು ಕೂಡ ಕರಸೇವಕರು, ಹಿಂದೂ ಕಾರ್ಯಕರ್ತರು, RSS ಕಾರ್ಯಕರ್ತರು, VHP ಕಾರ್ಯಕರ್ತರು, ಕೋಟ್ಯಾಂತರ ರಾಮ ಭಕ್ತರು ಯಾರೂ ಕೂಡ ಎದೆಗುಂದದೆ ಹೋರಾಟವನ್ನ ಮಾಡಿದ್ರು. ಅಯೋಧ್ಯೆಗೆ ಹೋದ ತಕ್ಷಣ ಏನಾಯ್ತು ಅಂತ ನಿಮ್ಗೆಲ್ರಿಗೂ ಗೊತ್ತು. ಅದು ನಂತರ ಇತಿಹಾಸ. ಬಾಬ್ರಿ ಮಸೀದಿ ಧ್ವಂಸದಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೂ 500 ವರ್ಷಗಳ ಹೋರಾಟದ ಬಳಿಕ, ಎಲ್ಲರ ಪ್ರಾಣ ಬಲಿದಾನಗಳ ಬಳಿಕ ಶ್ರದ್ಧೆಯ ಕೇಂದ್ರ ಬಿಂದು ರಾಮ ಮಂದಿರ ಈಗ ಅಯೋಧ್ಯೆಯಲ್ಲಿ ತಲೆ ಎತ್ತು ನಿಂತಿದೆ. ಸೆಪ್ಟೆಂಬರ್ ತಿಂಗಳ 1992ರಲ್ಲಿ ಎಲ್ಲಾ ಹಳ್ಳಿಗಳಲ್ಲೂ, ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ರಾಮನ ಪಾದುಕೆ ಪೂಜೆಯನ್ನು ಕೂಡ ಆಯೋಜಿಸಲಾಯಿತು. ಅಂದ್ರೆ ಈ ರಾಮ ಜನ್ಮಭೂಮಿ ಆಂದೋಲನ ಕೇವಲ ಉತ್ತರ ಪ್ರದೇಶಕ್ಕೂ ಉತ್ತರ ಭಾರತಕ್ಕೂ ಮಾತ್ರ ಸೀಮಿತವಾಗಿರಲಿಲ್ಲ. ಇಡೀ ದೇಶಾದ್ಯಂತ ರಾಮ ಜನ್ಮಭೂಮಿ ಆಂದೋಲನ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹರಡಿತ್ತು. ರಾಮನ ಭಕ್ತರು ನಾವು ಕೂಡ ಕೊಡುಗೆ ಕೊಡ್ತೀವಂತ ಪ್ರತಿಯೊಬ್ರು ಸ್ವಯಂ ಪ್ರೇರಿತವಾಗಿ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಕಟಾರಿ ಸಹೋದರರು ಸೇರಿದಂತೆ ಅನೇಕರು ರಾಮ ಜನ್ಮಭೂಮಿ ಆಂದೋಲನಕ್ಕಾಗಿ, ರಾಮ ಮಂದಿರಕ್ಕಾಗಿಯೇ ತಮ್ಮ ಜೀವವನ್ನ ಮುಡಿಪಾಗಿಟ್ಟಿದ್ರು. ಸೊ ಅದರಲ್ಲಿ ಪ್ರಮುಖರು ಕಾಮೇಶ್ವರ್ ಚೌಪಾಲ್, ಅವರೇನೆ ರಾಮ ಮಂದಿರಕ್ಕೆ ಮೊದಲ ಇಟ್ಟಿಗೆ ಇಟ್ಟಿದ್ದು. ಇದು ತುಂಬಾ ಪುಣ್ಯವಾದಂತ ಕೆಲಸ. ರಾಮನ ಪಾದುಕೆನ ಸ್ಪರ್ಶ ಮಾಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ. ಹೀಗೆ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರಕ್ಕಾಗಿ ಮೊದಲ ಇಟ್ಟಿಗೆ ಇಟ್ಟಂತಹ ಆ ಒಂದು ಕ್ರೆಡಿಟ್ ಏನಿದೆ, ಆ ಒಂದು ಧನ್ಯತಾ ಮನೋಭಾವನೆಗೆ ಅವರಿಗೆ ಸಲ್ಲುತ್ತೆ. ಆದ್ರೆ ಇವಾಗ ಕಾಮೇಶ್ವರ್ ಚೌಪಾಲ್ ಅವರು ನಮ್ ಜೊತೆಗೆ ಇಲ್ಲ, ರಾಮ ಮಂದಿರಕ್ಕಾಗಿ ಮೊದಲ ಇಟ್ಟಿಗೆ ಇಟ್ಟವ್ರು ನಮ್ ಜೊತೆಗಿಲ್ಲ. ಆದ್ರೆ ಈ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು, ಯಾರೆಲ್ಲ ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ರು, ಅವರೆಲ್ಲರನ್ನೂ ಕೂಡ ನಾವು ನೆನೆಸ್ಕೊಳ್ಳೇಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನೇ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.